ಮುಸಲ್ಮಾನರ ಪವಿತ್ರ ಹಬ್ಬಗಳಲ್ಲೊಂದಾದ ಮೊಹರಂ ಹಬ್ಬ ನಾಡಿನೆಲ್ಲೆಡೆ ಆಚರಿಸಲಾಗ್ತಾ ಇದೆ. ಅದರಂತೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲೂ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಳೆದೊಂದು ವಾರದಿಂದ ಇಮಾಮ್ ಹುಸೇನ್ ಸಾಹೇಬರ ಹಸ್ತಗಳನ್ನು ಪ್ರತಿಷ್ಠಾಪಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿದ್ದ ಮುಸಲ್ಮಾನರು ನಿನ್ನೆ ರಾತ್ರಿ ಅಗ್ನಿಕುಂಡದಲ್ಲಿ ಕೆಂಡ ಹಾಯುವ ಮೂಲಕ ಹಬ್ಬವನ್ನು ಸಡಗರದಿಂದ ಆಚರಿಸಿದರು. ಈ ದೇವರು ಮೊಹರಂ ಹಬ್ಬಕ್ಕೆ ಸಂಬಂಧಪಟ್ಟಿದ್ದೆ. ಈ ದೇವರ ಹೆಸರು ಶಹೀನ್ಶಾಹ್ ಸಂದಲ್ ಸವಾರಿ. ಅಂದರೆ ಈ ಶಿವಮೊಗ್ಗ ನಗರಕ್ಕೆ ಮೊದಲನೇ ಬಾರಿ ಸ್ಥಾಪನೆ ಆಗಿರುವ ಈ ಪಂಜಾದೇವರು, ಇದೇ ದೇವರು ಇಡೀ ಶಿವಮೊಗ್ಗ ನಗರಕ್ಕೆ ದೊಡ್ಡ ದೇವರು. ಈ ದೇವರು ಸುಮಾರು 350 ವರ್ಷದ ಹಿಂದುಗಡೆ ಸ್ಥಾಪನೆ ಆಗಿರೋದು. ಈ ದೇವರ ಹತ್ರ ಯಾರ್ಯಾರು ಬಂದು ಹರಕೆಯನ್ನು ಹೊತ್ಕೊಂಡಿದ್ದಾರೋ ಈ ಪರಮಾತ್ಮ ಸೈಯದನಾ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ನವರ ಸತ್ಕದಲ್ಲಿ ಅವರ ಎಲ್ಲ ಪ್ರಾರ್ಥನೆ ಪೂರ್ಣ ಆಗಿದೆ. ಇಲ್ಲಿ ಸಾವಿರಾರು ಜನ ತಮ್ಮ ಬೇಡಿಕೆಯನ್ನು ಪಡೆದುಕೊಂಡು ಹೋಗಿದ್ದಾರೆ, ತಮ್ಮ ಹರಕೆಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಈ ದೇವರು ವಿಶೇಷ ಶಕ್ತಿಯನ್ನು ಹೊಂದಿರುತ್ತೆ. ಈ ದೇವರು ಶಿವಮೊಗ್ಗ ನಗರಕ್ಕೆ ದೊಡ್ಡ ದೇವರಾಗಿರುತ್ತಾರೆ. ಈ ದೇವರು ಮುಜಾವರ್ಗಳು ಆಗಿ ನಾವು ಮತ್ತು ನಮ್ಮ ಹಿರಿಯರು ನಡೆಸ್ಕೊಂಬಂದಿದ್ದಾರೆ. ನಮ್ಮ ದೊಡ್ಡಣ್ಣ ಆದ ಅನ್ವರ್ ಪಾಷಾ ಅವರು ಈ ಪಂಜಾದೇವರದ ವಂಶಸ್ಥರು ಆಗಿರ್ತಾರೆ. ನಾವೆಲ್ಲ ಅವರ ನೇತೃತ್ವದಲ್ಲೇ ಈ ಇಡೀ ಕಾರ್ಯವನ್ನು ನಡೆಸ್ಕೊಂಡು ಬಂದಿರೋರು. ಈ ದೇವರು ಸುಮಾರು 350 ವರ್ಷದಿಂದ ಈ ಶಿವಮೊಗ್ಗ ನಗರದಲ್ಲಿ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಇದು ನಾವೇ ನಮ್ಮ ಹಿರಿಯರು ನಡೆಸ್ಕೊಂಬಂದಿರೋ ದೇವರು. ಈ ದೇವರಿಗೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಬಂದು ಇಲ್ಲಿ ಹರಕೆಯನ್ನು ಹೊತ್ಕೊಳ್ತಾರೆ. ನಾನು ಮೌಲಾ ಹುಸೇನ್ ಅಲೈಹಿಸ್ಸಲಾಂ ಹಾಗೂ ಪಂಜತನೆ ಪಾಕ್ ಅಲೈಹಿಸ್ಸಲಾಂ ಅಲ್ಲಿ ಬೇಡಿಕೊಳ್ಳೋದು ಏನಂದರೆ, ನಮ್ಮ ಭಾರತ ದೇಶಕ್ಕೆ ಹಾಗೂ ನಮ್ಮ ಊರಿಗೆ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಶಾಂತಿ ರೀತಿಯಿಂದ ಬಾಳಲಿ. ಈ ದೇವರು ಎಲ್ಲರಿಗೂ ಶಾಂತಿ ಸುಖವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಎಲ್ಲರ ಮೇಲೆ ತನ್ನ ಕೃಪೆಯನ್ನು ಮಾಡಲಿ ಅಂತ ನಾನು ಹಾರೈಸ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮುಸಲ್ಮಾನ್ ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ಕುಂಡಕ್ಕೆ ಕಾಳುಮೆಣಸು, ಉಪ್ಪು, ಕಟ್ಟಿಗೆಗಳನ್ನು ನೀಡಿ ಪ್ರಾರ್ಥಿಸಿ ಭಕ್ತಿ ಸಮರ್ಪಿಸಿದರು. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಪಾಂಜಾ ಮೆರವಣಿಗೆ ನಡೆಸಲಾಯಿತು. ಪಾಂಜಾಕ್ಕೆ ಲೋಭಾನ ಸಮರ್ಪಿಸಿ ಭಕ್ತಿ ಮೆರೆದಿದ್ದಾರೆ.